ಬಹಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಾ, ಹೋಗಿ ರೆಸ್ಟ್ ತಗೊಳ್ಳಿ. ಆಯ್ತು. ಮಂಡ್ಯ ನೋಡಿದ್ರ ಅಕ್ಕನ್ನ, ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾರೆ. ನಮ್ ತಾಯಣಗೂ ಎಲ್ಲ ಅಮ್ಮನೇ. ಓಹೋ ಆಯ್ತಲಾಗ, ಏನ್ ಈ ಪಾಟಿ ಎಣ್ಣೆ ಮಾಡಿಬಿಟ್ಟಾರೆ? ಏನ್ ಎಣ್ಣೆನ ಮೈಕೈಗೆ ತಿಕ್ತಾರೋ, ಹೊಟ್ಟೆಗೆ ಕುಡಿಸ್ತಾರೋ, ತಲೆಗೆ ತಡ್ತಾರೋ? ಯಾವನು ಗೊತ್ತಪ್ಪ, ಎಲ್ಲದಕ್ಕೂ ಎಣ್ಣೆ ಅಯ್ಯೋ ಅಲ್ಲಿ ಗಂಟೆ ಹೊಡೆದ್ರೆ ಹುಡುಗಿ ಗೊತ್ತಾಯ್ತು. ಮೇಡಮ್ ಅದು ಗಾಡಿ ತುಂಬಾ ಚೆನ್ನಾಗಿದೆಯಲ್ಲ, ಇದಕ್ಕೆ ನೀವು ಗೂಳ್ಳಿ ತಂದು ಕಟ್ತೀರಾ ಅಥವಾ ರೇಸ್ ಕುದುರೆ ತಂದು ಕಟ್ತೀರಾ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕತ್ತೆ ಕಟ್ತೀವಿ. ಗಂಡದ ಹೆಣ್ಣದ ಏಸರ್ಗತ್ತೆ ಚೆನ್ನಾಗಿರತ್ತೆ. ಹಂಗಾರಿದ್ ಕತ್ತೆ ಎಣ್ಣೆ. ಬುದ್ಧಿ ಇಲ್ಲ ನಿನ್ಗೆ? ಇಡು ಅದನ್ನ, ಅದ್ ಕಾಸ್ಟ್ಲಿ ಆಯಿಲ್ ಇಡು. ಲೇ ಮಂಡ್ಯ, ಅದ್ ಬಿಟ್ಬಿಡೋ, ನಮ್ಗೆ ಯಾಕೋ ಡಾಂಕಿ ಸಾಯಿಲು, ಅದ್ ನಮ್ ಮುಟ್ಟಿದ್ರೆ ನಾವ್ ಹಿಂದೆಯಿಂದ ಒದಿಬೇಕಾಗತ್ತೆ. ಅಯ್ಯ ಕತ್ತೆ ಎಣ್ಣೆ ನಮ್ಗೆ ತೆಗಿ ಕೈನಾ ರೇ, ತೆಗೆದ್ರೆ ಪಲ್ಟಿ ಹೊಡ್ಬಿಡ್ತೀರಾ. ಅವೆಲ್ಲ ನನಗೆ ಗೊತ್ತಿಲ್ಲ, ತೆಗಿ ಕೈನಾ. ಕೇರಳ ಊಟ ಭಾರಿ ಸೊಗಸಾಗಿರುತ್ತಪ್ಪ. ಕೊಬ್ಬರಿ ಎಣ್ಣೆಲ್ಲಿ ಮಾಡಿದ್ರು ಭಾರಿ ಚೆನ್ನಾಗಿರುತ್ತೆ. ಮೈಸೂರಲ್ಲಿ ನೀವೆಲ್ಲಿರೋದು? ಚಾಮುಂಡಿಪುರಂ ಬೆಟ್ಟದ ಕೆಳಗೆ. ಅಲ್ಲಿ ರಾಮಚಂದ್ರಪ್ಪ ಅಂತ ಒಬ್ಬರಿದ್ದಾರೆ, ಅವ್ರು ಗೊತ್ತಾ? ಅಯ್ಯೋ, ನೀರ್ ಕುಡೀರಿ. ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ ಬಿಡಿ, ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಒಳ್ಳೆ ಮನ್ಸಿರೋರು. ಮೈಸೂರು ಸಿಟಿ ಅವ್ರ ಬಗ್ಗೆ ಗೊತ್ತಿಲ್ದಿರೋರೇ ಇಲ್ಲ. ಉಪ್ಪಿನಕಾಯಿ ಹಾಕೊಂಡಿಲ್ಲ. ಅಯ್ಯೋ, ಉಪ್ಪಿನಕಾಯಿನ ಅನ್ನದ ತರ ಆಗ್ತಾ ಇದ್ರಲ್ಲಕ್ಕ. ಒಂದ್ ನಿಮಿಷ, ಹೊಟ್ಟೆ ತುಂಬಾ ಊಟ ಮಾಡಿ. ಅಯ್ಯಯ್ಯೋ ಸಾಕು ಬಿಡಿ, ನಿಮ್ದಂತೂ ನಮ್ ಜಾನ್ಕಮ್ನವ್ರ ತರನೇ ತುಂಬಾ ವಿಶಾಲವಾದ ಕೈ. ಅವರು ನಿಮಗ್ ಗೊತ್ತಾ? ರಾಮ ಗೊತ್ತಿದ್ಮೇಲೆ ಸೀತೆ ಗೊತ್ತಿರಲ್ವಾ? ಈಗ ಅವರೆಲ್ಲ ಹೇಗಿದ್ದಾರೆ? ಇನ್ನು ಹೇಗಿರ್ತಾರೆ, ಸಮಾಜದಲ್ಲಿ 4 ಜನಕ್ಕೆ ಒಳ್ಳೇದು ಬಯಸೋ ವ್ಯಕ್ತಿ ಅವರು. ಅಂದಾಗೆ ನಿಮ್ಗೊಂದು ವಿಷಯ ಗೊತ್ತಿಲ್ಲ, ಅವ್ರ ದೊಡ್ಡ ಮಗಳು ಅವ್ರ ತಂದೆ ಇಷ್ಟಕ್ಕೆ ವಿರುದ್ಧವಾಗಿ ಯಾರನ್ನೋ ಮದುವೆ ಮಾಡ್ಕೊಂಡು ಓಡೋಗ್ಬಿಟ್ರಂತೆ. ನೋಡಿದ್ರ, ಅವ್ರ ಕಥೆ ಕೇಳಿ ಗುರುತು ಪರಿಚಯ ಇಲ್ದಿರೋ ನಿಮ್ ಕಣ್ಣೇ ಇಷ್ಟು ತೇವ ಆಗ್ತಾ ಇದೆ. ಅದಕ್ಕೆ ಅವ್ರನ್ನ ತುಂಬಾ ದೊಡ್ಡ ಮನುಷ್ಯರು ಅನ್ನೋದು. ಅಂದಾಗೆ ನಮ್ ರಾಮಚಂದ್ರಪ್ಪನವರು ಸರಸ್ವತಿ, ಆ ಮನುಷ್ಯ ಸತ್ತು 25 ವರ್ಷ ಆಗಿದೆ. 25 ವರ್ಷ. ಇನ್ನೊಂದು ಸಲ ಆ ಮನುಷ್ಯನ ಹೆಸರು ಮನೇಲಿ ಎತ್ತಿದ್ರೆ